ಸಂಚಿತ್ ಹೆಗ್ಡೆ ನೀನು ಬೇರೆ ಭಾಷೆಗೆ ನೀನು ಇಷ್ಟಾರು ಮಾಡು, ಬೇಡ ಅಂತ ಹೇಳಲ್ಲ. ನೀನು ಬೆಳೆದಿದ್ಯಾ, ಬೆಳಿಬೇಕು ನಮ್ಮ ಆಸೆ. ಕನ್ನಡ ಅಂತ ಬಂದಾಗ ನೀನು ಒಂದು ಅಮೌಂಟ್ ಫಿಕ್ಸ್ ಮಾಡಬೇಕು. ಆಮೇಲೆ ಕನ್ನಡ ಬಂದಾಗ ಎಲ್ಲ ಹಾಡುಗಳು ಪ್ರೋತ್ಸಾಹ ಕೊಡಬೇಕು. ಏಯ್ ಕ್ಯಾಟ್ಬರೀಸ್ ದಸರಾ ಸ್ಟೈಲಲ್ಲಿ ಹೇಳ್ತದೆ ಕೇಳು. ನೀನಿನ್ನು ಮಗು ಚಿತ್ರರಂಗ ಅಂದ್ರೆ ಏನು ಅಂದ್ಕೊಂಡಿದ್ಯಪ್ಪ? ಸಿನಿಮಾ ಬಂದು ಮಾಡಿದಾಗ ಗೊತ್ತಾಗ್ತದೆ ಬಂಡವಾಳ. ಕೂತ್ಕೊಂಡಿದ್ದ ಭಾರಿ ಬಂಡವಾಳ ಬಿಟ್ಬಿಟ್ಟಿದ್ಯಾ, 2.5 ಲಕ್ಷ ಕೊಡೋಕ್ಕಂತ್ಯ. ನಿನಗೆ ಸಿನಿಮಾನ ಅದೇನು ಗೊತ್ತಾಯ್ತಾ? ಇವತ್ತು ಕನ್ನಡ ಚಿತ್ರ ಹೆಂಗೆ ಏನು ಪರಿಸ್ಥಿತಿ ಇದೆ, ಕನ್ನಡ ಚಿತ್ರ ಯಾರು ಮಾಡ್ತಾರೆ, ಕನ್ನಡ ಚಿತ್ರ ಹೆಂಗೆ ಉಳಿತೈತೆ ನಿನಗೆ ಗೊತ್ತಾ? ಅದ್ಬಿಟ್ಬಿಟ್ಟು ಇಲ್ದೇ ಇರೋದ್ರಲ್ಲಿ ಮಾತಾಡೋದು ಕಲಿಬಾರ್ದು. ಏನಾರಿದ್ರೆ ನನ್ನ ಡೈರೆಕ್ಟಾಗಿ ಬಂದು ನೋಡು, ಮೀಟ್ ಮಾಡಿ ನಿನ್ನ ನಂಬರ್ ಕೂಡ ಮಾತಾಡ್ತೀನಿ. ಬಿಟ್ಬಿಟ್ಟು ಸಾರ್ ಕ್ಷಮೆ ಕೇಳಿ, ಏನು ಪೆಪ್ಪರ್ಮೆಂಟಾ ಚಾಕ್ಲೇಟಾ? ಮಾತಾಡ್ಬೇಕಾದ್ರೆ ಮಾತಾಡಬೇಕು. ನೀನೇನು ತುಂಬ ಕಲಿಬೇಕಾಯ್ತು ಅಂಟಮ್ಮ. ತುಂಬ ಚಿತ್ರಾಂಗನ ನೀನೇನೋ ಅನ್ಕೊಂಡ್ಬಿಟ್ಟಿದ್ದೆ, ಕೂತ್ಕೊಂಡು 100-150 ರೂಪಾಯಿ ನೋಡ್ಕೊಂಡು ಮಾಡಿದ್ಯಾ. ಸಿನಿಮಾನ ಏನೈತೆ ಕಷ್ಟ ಅಂತ ನಿನ್ಗೆ ಗೊತ್ತಿಲ್ಲ, ತಿಳ್ಕೊಬೇಕು. ಸಂಚಿತ್ ಹೆಗ್ಡೆ ಬಗ್ಗೆ ನೀವು ವೇದಿಕೆಯಲ್ಲಿ ಮಾತಾಡಿದ್ರಿ. ಸಂಚಿತ್ ಹೆಗ್ಡೆ ಕನ್ನಡದಲ್ಲೇ ಹೆಸರು ಮಾಡಿದವರು. ಫಸ್ಟು ಕನ್ನಡ ಕಿರುತೆರೆಯಲ್ಲಿ ಬರ್ತಾರೆ, ಅಲ್ಲಿಂದ ಸಿನಿಮಾಗಳಲ್ಲಿ ಅವಕಾಶಗಳು ಬರುತ್ತೆ, ಇಲ್ಲೇ ಬೆಳೆದ್ರು, ಆಮೇಲೆ ಬೇರೆ ಭಾಷೆಗಳಿಗೆ ಹೋದರು. ಎಸ್ ಅಫ್ಕೋರ್ಸ್ ಈಗ ಒಂದು ಲೆವೆಲ್ಗೆ ಹೆಸರು ಮಾಡಿದ್ದಾರೆ, ಎಲ್ಲ ಹೌದು. ಈಗ ನಮಗಿರೋದು ಒಂದು ಇದಂತಂದರೆ, ಈಗ ಒಬ್ಬ ನಟ, ಸಿಂಗರು ಯಾರೇ ಆಗಲಿ ಬೆಳೆದ ನಂತರ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದು ಬಂದೇ ಬರುತ್ತೆ ಆಬ್ವಿಯಸ್ಲಿ. ನಿಮಗೆ ಏನು ಅನುಭವ ಆಯಿತು? ಸಂಚಿತ್ ಹೆಗ್ಡೆ ಡಿಮ್ಯಾಂಡ್ ಮಾಡಿದ್ರು ಅನ್ನೋ ಆರೋಪ ಮಾಡಿದ್ರಲ್ಲ, ಯಾಕೆ, ಏನು ಅವ್ರ ಕಡೆಯಿಂದ ಬಂದಿದ್ದು? ಒಂದು. ಎರಡನೇದು, ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನ ಬೇರೆ ರೀತಿಯಲ್ಲಿ, ಅಂದರೆ ಈಗ ಸ್ಟಾರ್ಡಮ್ ಬಂತು, ಒಂದು ಫೇಮಸ್ ಆದರು, ಅವರಿಗೆ ಅವ್ರದ್ದೇ ಆದಂತಹ ಒಂದು ಡಿಮ್ಯಾಂಡ್ ಇದೆ. ಸೊ ದುಡ್ಡು ಮಾಡ್ಕೊಳ್ಳೋ ಅವಕಾಶ ಎಲ್ಲಿವರೆಗೂ ಇರುತ್ತೆ ಅವರಿಗೆ, ಆಯ್ತು ಅಲ್ಲಿವರೆಗೂ ಮಾಡ್ಕೊಳ್ತಾರೆ. ಆಮೇಲೆ ಅವ್ರ ಪಾಪ್ಯುಲಾರಿಟಿ ಹೋದ್ಮೇಲೆ ಅವ್ರ ಮಾತ್ರ ಯಾರು ಡಿಮ್ಯಾಂಡ್ ಮಾಡಲ್ಲ, ನೀವು ಅವ್ರಿಗೆ ಅವಕಾಶ ಕೊಡಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತದೆ ನಿಮ್ಮ ಕಾಮೆಂಟ್ಗೆ ವಿರುದ್ಧವಾಗಿ. ಸೊ ಒಟ್ಟಾರೆಯಾಗಿ ಏನು ಸಂಚಿತ್ ಹೆಗ್ಡೆ ಮತ್ತು ಈ ವಿಚಾರ? ಮೊದಲನೇದಾಗಿ ನಾನು ಮೊನ್ನೆ ಸಂಚಿತ್ ಹೆಗ್ಡೆ ಬಗ್ಗೆ ಯಾಕೆ ಮಾತಾಡ್ದಂದರೆ, ಸರಿಗಮಪ ಅನ್ನೋದ್ರಲ್ಲಿ ಅವನು ಆಯ್ಕೆ ಆದ. ಅದಕ್ಕೆ ಕಾರಣ ಅರ್ಜುನ್ ಜನ್ಯ ಹಂಸಲೇಖ. ಒಬ್ಬ ಕಲಾವಿದ ಸಂಗೀತ ಸಿಂಗರ್ ಉಟ್ಕೊಂಡ ಅಂತ ಖುಷಿ ಆಯಿತು, ನಮಗೆ ತುಂಬ ಸಂತೋಷ ಆಯಿತು. ತುಂಬ ಕಲಾವಿದರಿಗೆ ಅವಕಾಶ ಸಿಕ್ಕಿರಲಿಲ್ಲ, ಇವ್ರು ಸಿಕ್ತು, ತುಂಬ ಖುಷಿ ಆಯಿತು. ಅದರ ಎರಡನೇ ಮಾತಲ್ಲ, ನಾವು ಅದನ್ನು ಗೌರವಿಸ್ತೀವಿ. ನಮ್ಮವರು ಬೆಳಿಬೇಕು ಅಂತ ನಮ್ಮ ಆಸೆ ಇರ್ತದೆ. ನಾನು ಯಾಕೆ ಮೊನ್ನೆ ಈ ಮಾತನ್ನ ಸಂಚಿತ್ ಹೆಗ್ಡೆ ಬಗ್ಗೆ ಹೇಳಿದೆ ಅಂದರೆ, ಇತ್ತೀಚೆಗೆ ಸುಮಾರು ನನಗೆ ಒಂದು ಪಾಪ ಸಿನಿಮಾ ಮಾಡೋಕ್ಕೆ ತುಂಬ ಜನಕ್ಕೆ ಆಸೆ ಇದೆ. ಸಿನಿಮಾ ನಾವು ಯಾರಿಗೂ ನೀವು ಮಾಡಬೇಡಿ ಅಂತ ಹೇಳೋಕ್ಕೆ ನಾವ್ಯಾರು ಹೇಳಬಾರ್ದು. ಯಾಕೆಂದರೆ ಇದು ಪ್ರಜಾಪ್ರಭುತ್ವ, ಪ್ರತಿಯೊಬ್ಬರಿಗೂ ಹಕ್ಕಿರುತ್ತೆ ಮಾಡೋಕ್ಕೆ. ಈಗ ಸುಮಾರು ಪಾಪ ನನಗೆ 80 ಬಿಟ್ಟು ಹುಡುಗರು ಎಲ್ಲ 10 ಲಕ್ಷ ಹಾಕೊಂಡು ಒಂದು 8 ಜನ ಸಿನಿಮಾ ಮಾಡ್ತಾರೆ. ಈ ಥರ ಮಾಡಿದಾಗ ಎಲ್ಲ ನನಗೊಂದಷ್ಟು ಕಂಪ್ಲೇಂಟ್ಗಳು, ಸರ್ ಏನು ಸರ್ ಕನ್ನಡದಲ್ಲಿ ಯಾರು ಸಪೋರ್ಟ್ ಮಾಡಲ್ಲ, ಈ ಥರ ಮಾಡ್ತಾರೆ, ಏನು ನಿಮ್ಗೆ ಹೇಳಿದೆ ಏನೇ ವಿಷಯ ನಾನು ಸಪೋರ್ಟ್ ಮಾಡ್ತೀನಿ. ನಿಮ್ಮ ದಯವಿಟ್ಟು ಸಿನಿಮಾ ಮಾಡೋರಿಗೆ, ಕಲಾವಿದರಾಗಲಿ ಏನೇ ವಿಷಯ ಆದರೆ ನಾನು ಬನ್ನಿ, ನಾನು ಯಾರಿಗಾರ ಇದ್ದರೆ ನಿಮ್ಮ ಹೆಚ್ಚು ಕಮ್ಮಿಗೆ ನಾನು ಮಾಡಿಕೊಡ್ತೀನಿ ಅಂತ ನಾನು ಹೇಳ್ತೆ. ಯಾಕೆಂದರೆ ಹೊಸೂರು ಬರಬೇಕು, ಪಾಪ ಅವ್ರಿಗೇನೋ ಆಸೆ. ನಾಳೆ ಈ ಸಿನಿಮಾ ಇಟ್ಟು ಫ್ಲಾಪ ನನ್ನ ಕೈಲಿಲ್ಲ, ಭಗವಂತ ಕೈಲಿದೆ. ನಾಳೆ 2 ಕೋಟಿ ಮಾಡಿದ್ರೆ ಸಿನಿಮಾ ದೊಡ್ಡ ಇಟ್ಟಾಗೋದು. ಅದರಿಂದ ನಾವೆಲ್ಲರೂ ಗೌರವಿಸಬೇಕು. ತುಂಬ ಜನ ಇವತ್ತು ಎಜುಕೇಟೆಡು, ವಿದ್ಯಾವಂತರು, ಕೆಲಸ ಮಾಡೋಕ್ಕೆ ಆಸೆ ಬಿಡ್ತಾರೆ, ಸಿನಿಮಾ ಮಾಡಲಿಕ್ಕೆ ಬರ್ತಾರೆ. ಎಲ್ಲ ಟೆಕ್ನಿಷಿಯನ್ಸು, ಇಂಜಿನಿಯರ್ಗಳು, ಸಾಫ್ಟ್ವೇರ್ಗಳು. ನಂಗೆ ಖುಷಿ ಆಯ್ತದೆ. ಅದಕ್ಕೆ ನಾನು ಅವ್ರಿಗೆ ಏನೇನು ಹೇಳಿದ್ರಿ, ಅವಾಗ ಸಂಚಿತ್ ಹೆಗ್ಡೆ ವಿಷಯ ಬಂತು. ಸಂಚಿತ್ ಹೆಗ್ಡೆ ಬಂದ ವಿಷಯ ಏನು ಬಂತು ಅಂದರೆ, ಸರ್ ಹೊಸಬರ್ಗೆ ಆಡೋಕ್ಕೆ ಇಲ್ಲ, ಅವ್ನು ಡಿಮ್ಯಾಂಡ್ ಮಾಡ್ತಾನೆ, 2.5 ಲಕ್ಷ ಕೇಳ್ತಾನೆ, 4 ಲಕ್ಷ ಕೇಳ್ತಾನೆ. ತಪ್ಪಲ್ವಾ ಸರ್? ಅದು ನಿಜವಾಗ್ಲೂ ತಪ್ಪು. ಸಂಚಿತ್ ಹೆಗ್ಡೆ ನನ್ನ ಪಾಪ ನಾನು ಯಾವತ್ತು ಕೇಳೋದು ನನಗೆ ಆಡ್ತಾರೆ, ನಂದು ಬೇಡ, ನನ್ನ ವೈಯಕ್ತಿಕ ಆಗುತ್ತೆ. ನನಗೆ ಯಾರೇ ಕಲಾವಿದರಾಗಲಿ ಆಡ್ತಾರೆ, ಆಡಲ್ಲ ಅಂತ ಹೇಳಲ್ಲ, ಏನು ಕೊಟ್ಟು ತೊಗೊಂಡು ಮಾಡ್ತಾರೆ, ಖುಷಿ ಆಗುತ್ತೆ. ಅದು ಎಲ್ಲ ಸಿನಿಮಾಗೆ ಆಗಬೇಕು. ಕಾರಣ ಒಳ್ಳೊಳ್ಳೆ ಸಿನಿಮಾಗೆ ಬಂದರೆ ನಮಗೆ ಖುಷಿ ಆಗುತ್ತೆ. ಇವತ್ತು ನಾವು ಯಾರನ್ನ ನಮ್ಮ ವಿಜಯ್ ಪ್ರಕಾಶ್ ಬಗ್ಗೆ ಉದಾಹರಣೆ ಹೇಳ್ತೀವಿ. ವಿಜಯ್ ಪ್ರಕಾಶ್ ರಾಷ್ಟ್ರ ಪ್ರಶಸ್ತಿ ವಿಜೇತ. ಕನ್ನಡಕ್ಕೆ ಒಂದು ಅಮೌಂಟ್ ಇಟ್ಟಿದ್ರೆ ಇದ್ರ ಮೇಲೆ ತೊಗೊಳ್ಳಲ್ಲ, ಬೇರೆ ಭಾಷೆ ತೊಗೊಳ್ತಾರೆ, ಖುಷಿ ಆಗುತ್ತೆ. ವಿಜಯ್ ಪ್ರಕಾಶ್ ನ್ಯಾಷನಲ್ ಅವಾರ್ಡಿಂಗ್ ಒಬ್ಬ ಸಿಂಗರು, ಜೈ ಓ ಅಂತ ಆಡಿದಂಥ ಒಂದು ಸಿಂಗರು ಕನ್ನಡಕ್ಕೆ ಒಂದು ಮೀಡಿಯಮ್ ಬಡ್ಜೆಟ್ ತೊಗೊಳ್ತಾರೆ, ಖುಷಿ ಆಗ್ತದೆ. ಯಾಕೆ ಹೇಳಿ, ನಮ್ಮ ಕನ್ನಡ ಭಾಷೆ ಸಿನಿಮಾ ನನ್ನನ್ನು ಇಲ್ಲಿ ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಅದು ಅಭಿಮಾನ, ಭಾಷಾಭಿಮಾನ. ಇವತ್ತು ಅವರಾದ ಮೇಲೆ ನಮ್ಮ ಆರ್ಟಿಸ್ಟ್ ಕಿಶೋರ್ ಅಂತಿದ್ದಾರೆ, ಗೊತ್ತಾ ಆರ್ಟಿಸ್ಟು? ಕಿಶೋರ್ ಇಸ್ ವೆರಿ ಗುಡ್ ಆರ್ಟಿಸ್ಟು. ಕನ್ನಡ ಸಿನಿಮಾಗೆ ಒಳ್ಳೆ ಕತೆ ಬಂದರೆ ಕೆಲವು ಟೈಮ್ ಕಾಸಿಸ್ಕೊಳ್ಳದೆ ಕೆಲಸ ಮಾಡ್ತಾನೆ. ಗುಡ್, ಕಾಸಿಸ್ಕೊಂಬಿಡಬೇಕು, ಈಸ್ಕೋಬೇಕು ಬೇಡ ಅಂತಿಲ್ಲ. ಅವರಂಥ ದೊಡ್ಡ ವ್ಯಕ್ತಿ ಬಂದಮೇಲೆ ಕುಡಿತಾರೆ. ಅದೇ ತೆಲುಗು, ತಮಿಳ್, ಹಿಂದಿಗೆ ಕಾಸು ತೊಗೊಂಡೇ ಮಾಡ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ. ಅದು ಮಾಡಲಿ, ತಪ್ಪೇನಿಲ್ಲ. ಸಂಚಿತ್ ಹೆಗ್ಡೆ ನೀನು ಬೇರೆ ಭಾಷೆಗೆ ನೀನು ಇಷ್ಟಾರು ಮಾಡು, ಬೇಡ ಅಂತ ಹೇಳಲ್ಲ. ನೀನು ಬೆಳೆದಿದ್ಯಾ, ಬೆಳಿಬೇಕು ನಮ್ಮ ಆಸೆ. ಕನ್ನಡ ಅಂತ ಬಂದಾಗ ನೀನು ಒಂದು ಅಮೌಂಟ್ ಫಿಕ್ಸ್ ಮಾಡಬೇಕು. ಆಮೇಲೆ ಕನ್ನಡ ಬಂದಾಗ ಎಲ್ಲ ಹಾಡುಗಳು ಪ್ರೋತ್ಸಾಹ ಕೊಡಬೇಕು ಆ ವಿಷಯದಲ್ಲಿ. ಯಾಕೆಂದರೆ ಇವತ್ತು ಸಂಚಿತ್ ಹೆಗ್ಡೆ ಭಾರಿ ಬೆಳೆದಿದ್ಯಾ ಅಂತ ಇವಾಗ ಯಾರೋ ನನಗೆ ಒಂದು ಯೂಟ್ಯೂಬಲ್ಲಿ ಅಭಿಮಾನಿ ಕೊಟ್ಟವನೇ,
ಏಯ್ ಕ್ಯಾಡ್ಬರೀಸ್ ದರ್ಶನ್ ಸ್ಟೈಲಲ್ಲಿ ಹೇಳ್ತದೆ ಕೇಳು. ನೀನಿನ್ನು ಮಗು ಚಿತ್ರರಂಗ ಅಂದ್ರೆ ಏನು ಅಂದ್ಕೊಂಡಿದ್ಯಪ್ಪ? ಸಿನಿಮಾ ಬಂದು ಮಾಡಿದಾಗ ಗೊತ್ತಾಗ್ತದೆ ಬಂಡವಾಳ. ಕೂತ್ಕೊಂಡಿದ್ದ ಭಾರಿ ಬಂಡವಾಳ ಬಿಟ್ಬಿಟ್ಟಿದ್ಯಾ, 2.5 ಲಕ್ಷ ಕೊಡೋಕ್ಕಂತೆ. ನಿನಗೆ ಸಿನಿಮಾ ಅನ್ನೋದೇನು ಗೊತ್ತೈತಾ? ಇವತ್ತು ಕನ್ನಡ ಚಿತ್ರ ಹೆಂಗೆ ಏನು ಪರಿಸ್ಥಿತಿ ಇದೆ, ಕನ್ನಡ ಚಿತ್ರ ಯಾರು ಮಾಡ್ತಾರೆ, ಕನ್ನಡ ಚಿತ್ರ ಹೆಂಗೆ ಉಳಿತೈತೆ ನಿನಗೆ ಗೊತ್ತಾ? ಹಾಂ, ಸಂಚಿತ್ ಹೆಗಡೆ ನೀನು ಫ್ಯಾನು, ಕರೆಕ್ಟ್, ನೀನು ಫ್ಯಾನು, ತೊಂದರೆ ಇಲ್ಲ, ಏನಂತ ಮಾತಾಡಬೇಕು. 2.5 ಲಕ್ಷ ಆಮೇಲೆ ಏನು ಹೇಳಿದ್ಯಾ? ಸಿನಿಮಾದವರು ಹೀರೋಯಿನ್ಗೆ ಅಷ್ಟು ಕೊಡ್ತಾರೆ, ಇಷ್ಟು ಕೊಡ್ತಾರೆ, ಅವ್ರು ಹೀರೋಯಿನ್ ಹಾಕೊಂಬ. ನೀನು ನೋಡಿದ್ಯಾ? ಹಾಂ, ನಿನ್ನ ಅಡ್ರೆಸ್ಸು ನಂಬರು ನನ್ನ ಆಫೀಸ್ದು ಗಾರ್ನಿಷ್ ಔಟ್ಲಲ್ಲಿ ಎದುರುಗಡೆ ಇದೆ ಆಫೀಸ್, ಬಂದು ಮಾತಾಡು. ಕೂತ್ಕೊಂಡೆಲ್ಲೋ ಯೂಟ್ಯೂಬಲ್ಲಿ ಐತೆ ಕೂತ್ಕೊಂಡು ಮಾತಾಡೋದಲ್ಲ, ತಂಗಲ್ ಥರ ಬಂದು ಮಾತಾಡಬೇಕು, ದಮ್ ಇರಬೇಕು, ತಿಳ್ಕೊಬೇಕು ವಿಷಯ ತಿಳ್ಕೊಳ್ದಲ್ಲೇ ಮಾತಾಡ್ಕೊಂಡು ಅಲ್ಲೆಲ್ಲ ಕೂತ್ಕೊಂಬತ್ತು. ಇವತ್ತು ಎಷ್ಟು ಜನ ಇವತ್ತು ಸಿನಿಮಾ ಇಂಡಸ್ಟ್ರಿ ಆಯ್ತಾ ಇದೆ ಪಾಪ, ಎಷ್ಟು ಜನ ಯೂಟ್ಯೂಬರ್ಸು, ಎಷ್ಟು ಜನ ಹುಡುಗರು, ಎಷ್ಟು ಜನ ಡಿಜಿಟಲ್ ಬಿಡ್ತಾರೆ. ಸಿನಿಮಾಗೆ ಪ್ರೀತಿ ಗೌರವ ಅವ್ರಿಗೆ ಎಲ್ಲರಿಗಿದೆ. ನೀನು ಅದು ಬಿಟ್ಬಿಟ್ಟು ಕೇಳಬೇಕಾಯ್ತು, ನನ್ನನ್ನೇ ಫೋನ್ ಮಾಡಿ, ಸರ್ ಏನು ಸರ್ ಹಿಂಗೆ ಕೇಳಿದ್ದೀರಾ ಅಂತ ವಿಷಯ ತಿಳ್ಕೊಂಡು ಮಾತಾಡ್ದಲ್ಲೇ. ಸಂಚಿತ್ ಹೆಗಡೆ 2.5 ಲಕ್ಷ ಹೋಗೋಕ್ಕಾಗಲ್ಲ, ಏನು ಕಳ್ತನ ಮಾಡ್ತಾರೆ ಪ್ರೊಡ್ಯೂಸರ್ಗಳು. ತಿಳ್ಕೊಂಡು ಮಾತಾಡಬೇಕು. ಇವತ್ತು ಸಮಾಜ ಯಾವ ರೀತಿ ಇದೆ, ಚಿತ್ರರಂಗ ಯಾವ ರೀತಿ ಇದೆ. ಇನ್ನೊಂದು 10 ಜನ ಪ್ರೊಡ್ಯೂಸರ್ ಬಿಟ್ಟರೆ ಕನ್ನಡ ಚಿತ್ರರಂಗ ನಶಿಸೋಗ್ಬಿಡ್ತದೆ. ಯಾವನ ತಮಿಳವರು, ಆಂಧ್ರದವರು ಮತ್ತು ಕೇರಳದವರು ಬಂದು ಆಳ್ವೆ ಮಾಡ್ತಾರೆ. ಇದು ಭಾರತೀಯ ಚಿತ್ರರಂಗ. ನಮ್ಮ ಭಾಷೆ ಭೇದ ಇಲ್ಲ, ನಮ್ಮವ್ರು ನಮ್ಮ ತನ ಕಳ್ಕೊತಾ ಇದ್ದೀವಿ. ಅದು ಬಿಟ್ಬಿಟ್ಟು ಮಾತಾಡೋಕೆ ಅದಕ್ಕೆ ಉಳಿಸ್ಕೊಳ್ಳಿ ನಾನು ಹೇಳ್ತಾ ಇರೋದು. ನನ್ನ ಸಿನಿಮಾಗೆ ನಾನು ಯಾರು ಬೇಕಾದ್ರೂ ಆಡ್ತೀನಿ, ಆಡಲ್ಲ. ಇವತ್ತು ಸೋನು ನಿಗಮ್ ಬಗ್ಗೆ ಹೇಳ್ದಲ್ಲ, ಸೋನು ನಿಗಮ್ ಮರಾಠಿ ಸಿನಿಮಾಗೆ ಎಷ್ಟು ಹಾಡು ಕೊಡ್ತಾರೆ ಗೊತ್ತಾ? ಅವ್ರು ಮರಾಠಿ ಸಿನಿಮಾಗೆ ಒಂದು ಬೇಟು, ಒಂದು ಅಮೌಂಟ್ ಅದ್ರ ಮೇಲೆ ತೊಗೊಳಕ್ಕೂ ಕೊಡಲ್ಲ ಅವರು. ಅವ್ರವ್ರ ಭಾಷೆಗೆ ಎಲ್ಲ ಸಿಂಗರ್ಗಳು ಅಷ್ಟೇ ಅವ್ರವ್ರ ಭಾಷೆಗೆ ಫಸ್ಟು ಸೀಮಿತ ಕೊಡ್ತಾರೆ. ನಾನು ಹೇಳೋದು ನಮ್ಮ ಸಿಂಗರ್ಗಳಿಗಷ್ಟೇ. ಏನು ಎಲ್ಲ ಸಿಂಗರ್ಗಳು ಸುಮ್ಮನೆ ಕೂತಿದ್ಯಾ ಅಂತ ಹೇಳ್ತಿದ್ಯಾ? ಎಲ್ಲ ನಿಮ್ಮ ಪಾಪ ಸುಮ್ಮನೆ ಕೂತವ್ರೆ ಅಷ್ಟೇ, ಯಾರು ಮಾತಾಡ್ತಾ ಇಲ್ಲ. ಪಾಪ ವಿಧಿ ಇಲ್ಲ. ಒಬ್ಬೊಬ್ಬ ಸಿನಿಮಾ ಮಾಡಬೇಕಾದ್ರೆ ಮಿನಿಮಮ್ 5-6 ಕೋಟಿ ಇರ್ತದೆ. ಹೊಸ ಹುಡುಗರು, IT BT ಹುಡುಗರು, ನಮ್ಮ ಡಿಜಿಟಲ್ ಹುಡುಗರು ಬಂದು ಸಿನಿಮಾ ಮಾಡ್ತಾರೆ. ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು, ಅವ್ರು ಬೆಳಿಬೇಕು, ಅವರಲ್ಲಿರೋ ಕಂಟೆಂಟ್ ಹೊರಗಡೆ ಬರಬೇಕು. ಅದನ್ನು ಬಿಟ್ಬಿಟ್ಟು ಕ್ಷಮೆ ಏತಕ್ಕೆ ಕ್ಷಮೆ? ನಾನು ತಪ್ಪಾಡು ಕ್ಷಮೆ ಅಲ್ಲ, ಏನು ಬೇಕಾದ್ರೂ ಮಾಡ್ತೀನಿ. ಜೀವನದಲ್ಲಿ ಅಷ್ಟು ನೋವು ಅನುಭವಿಸ್ಬಿಟ್ಟಿದ್ದೀನಿ. ತಪ್ಪು ಲೈಫಲ್ಲಿ ಮಾಡೋದು, ತಪ್ಪು ಮಾತಾಡಲ್ಲ. ಮಾತಾಡ್ಬೇಕಾದ್ರೆ ಮಾತಾಡಬೇಕು. ಮಿಸ್ಟರ್ ಕ್ಯಾಡ್ಬರೀಸ್ ದರ್ಶನ್ ಅವ್ರು ಹೇಳ್ತಾರೆ, ಕ್ಯಾಡ್ಬರೀಸ್ ಆ ಥರ ಹೇಳ್ತದೆ ನಿನಗೆ, ನೀನು ತಿಳ್ಕೊಂಡು ಮಾತಾಡು, ನಿನ್ನ ನಂಬರ್ ಕೊಡು, ಮಾತಾಡ್ತೀನಿ. ಮಾತಾಡ್ಬೇಕಾದ್ರೆ ಇಲ್ದಿರದ ಕೂತ್ಕೊಂಡು ಕ್ಷಮೆ ಕೇಳಬೇಕು. 2.5 ಲಕ್ಷ ಕೊಡೋಕ್ಕಲ್ವಾ? ದುಡ್ಡಿನ ವ್ಯಾಲ್ಯೂ ಗೊತ್ತಾಯ್ತಾ ನಿನಗೆ? ಯಾರು ಕೊಡಬೇಕು? ಅದು ಬೇಕಾದವ್ರು ಕೊಡ್ತಾರೆ. ಬೇರೆ ಭಾಷೆಗೆ ಇವಾಗ ಏನು ಸಂಚಿತ್ ಹೆಗಡೆ ಅವನು ಮಾಡ್ತಾರೆ ಗೊತ್ತಾ ನಿನಗೆ? ಇವನು ಇಲ್ಲಿ ಗೆದ್ದುಬಿಟ್ಟು ಹೋಗಿ ಯಾವುದೋ ಬಾಂಬೆಗೆ ಹೋಗಿ ಅಗ್ರಿಮೆಂಟ್ ಮಾಡೋನೆ. ಬಾಂಬೆಗೆ ಹೋಗಿ ಅಗ್ರಿಮೆಂಟ್ ಅವ್ರೇನು ಮಾಡ್ತಾರೆ? ಕನ್ನಡ ಸಿನಿಮಾಗೂ ಮಾಡ್ತಾರೆ, ಹಿಂದಿಗೂ ಮಾಡ್ತಾರೆ. ನೀನು ಹೇಳಬೇಕು, ಕನ್ನಡ ಹೊರತುಪಡಿಸಿ ನೀವು ದಯವಿಟ್ಟು ಅಗ್ರಿಮೆಂಟ್ ಮಾಡಿ ಸರ್, ಕನ್ನಡ ಸಿನಿಮಾ ನೀವು ಕೇಳ್ಬಿಡಿ, ಕನ್ನಡ ನನ್ನ ಭಾಷೆ, ನಾನು ಅಲ್ಲಿಂದ ಬೆಳೆಸೋದು ನನ್ನ ಜನ, ನಾನು ಅಲ್ಲಿಗೆ ಎಷ್ಟು ಬೇಕಾದ್ರೂ ಆಡ್ತೀನಿ. ನೀನು ಬರಿಬೇಕು. ದುಡ್ಡಲ್ಲ ಮುಖ್ಯ. ನೀನು ದುಡ್ಡು ಪ್ರಾಮುಖ್ಯತೆ ಕೊಡೋದು ನಾನು ಸಿನಿಮಾದಲ್ಲಿ ಇರಲ್ಲ. ನಾನು ಲ್ಯಾಂಡ್ ಎಸ್ಟೇಟ್ ವ್ಯಾಪಾರ ಮಾಡ್ತಿದ್ದೆ. ಇವತ್ತು 50 ಸಿನಿಮಾ ಮಾಡೋಕ್ಕೆ ಹೇಳೋ, ನನ್ನ ಸಿನಿಮಾ ನನ್ನ ಉಸಿರು. ನನ್ನ ಭಾಷೆ ಬೆಳಿಬೇಕು, ನನ್ನ ಜನ ಬೆಳಿಬೇಕು. ಇಲ್ಲಿ ಕರ್ನಾಟಕದಲ್ಲಿ ಬರೀ ಕನ್ನಡಿಗರಲ್ಲ, ಇಡೀ ಎಲ್ಲ ರಾಜ್ಯದ ಭಾಷೆಯ ಜನ ಇರ್ತಾರೆ. ಎಲ್ಲರೂ ಸಿನಿಮಾ ನೋಡ್ತಾರೆ. ನಾವು ಅವ್ರನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಅದು ಬಿಟ್ಬಿಟ್ಟು ಇಲ್ದೇ ಇರೋದ್ರಲ್ಲಿ ಮಾತಾಡೋದು ಕಲಿಬಾರ್ದು. ಏನಾರಿದ್ರೆ ನನ್ನ ಡೈರೆಕ್ಟಾಗಿ ಬಂದು ನೋಡು, ಮೀಟ್ ಮಾಡು, ನಿನ್ನ ನಂಬರ್ ಕೂಡ ಮಾತಾಡ್ತೀನಿ. ಬಿಟ್ಬಿಟ್ಟು ಸಾರ್ ಕ್ಷಮೆ ಕೇಳಿ, ಏನು ಪೆಪ್ಪರ್ಮೆಂಟಾ, ಚಾಕ್ಲೇಟಾ? ಮಾತಾಡ್ಬೇಕಾದ್ರೆ ಮಾತಾಡಬೇಕು. ನೀನೇನು ತುಂಬ ಕಲಿಬೇಕಾಯ್ತು ಅಂಟಮ್ಮ. ತುಂಬ ಚಿತ್ರಾಂಗನ ನೀನೇನೋ ಅನ್ಕೊಂಡ್ಬಿಟ್ಟಿದ್ದೆ, ಕೂತ್ಕೊಂಡು 100-150 ರೂಪಾಯಿ ನೋಡ್ಕೊಂಡು ಮಾಡಿದ್ಯಾ. ಸಿನಿಮಾನ ಏನೈತೆ ಕಷ್ಟ ಅಂತ ನಿನ್ಗೆ ಗೊತ್ತಿಲ್ಲ. ತಿಳ್ಕೊಬೇಕು, ತಿಳ್ಕೊಂಡು ಮಾತಾಡ್ ಕಲಿ. ಸಿನಿಮಾನ ಅಷ್ಟು ಹಗುರು ಮಾಡಬೇಡ. ಯಾರೋ ಹೀರೋಯಿನ್ ಜೊತೆ ದುಡ್ಡು ಕೊಟ್ಬಿಟ್ಟು ಅವ್ರು ಮಾಡ್ತಾರೆ, ಇದು ಮಾಡ್ತಾರೆ. ಸಿನಿಮಾ ಕಷ್ಟ ಎಷ್ಟೈತೆ ನಿನಗೆ ಗೊತ್ತಾ? ಆ ಥರ ಹಗುರು ಯಾವುದೇ ಹೆಣ್ಣು ಮಗು ಬಗ್ಗೆ, ಹೆಣ್ಮಕ್ಳಿಂದ ಸುಲಭ ಸಿಕ್ಬಿಟ್ಟವ್ರು ನಿನಗೆ. ಹೀರೋನು ಕೋಟಿಗಳನ್ನ ಕೊಟ್ಬಿಡ್ತಾರೆ, ಕರ್ಕೊಂಡು ಮಾಡ್ಬಿಡ್ತಾರೆ ಲಕ್ಷ. ಏನದು ಅರ್ಥ? ಮಾತನ್ನ ಇತ್ತಾ ಇರಬೇಕು. ಮಾತೆ ಮುತ್ತು, ಮಾತೆ ಮೃತ್ಯು. ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡಬೇಕು. ತಿಳ್ಕೊ, ತಪ್ಪೇನಿಲ್ಲ. ಕೇಳಿದ ತಪ್ಪೇ ಇಲ್ಲ, ಕೇಳೋ ರೀತಿ ಮುಖ್ಯ. ಗೊತ್ತಾಯ್ತಾ? ಸಿನಿಮಾ ಅನ್ನೋದು ಒಳ್ಳೆ ಗೌರವ ಥರ. ಇಲ್ಲಿ ನಾವು ಪೂಜೆ ಮಾಡ್ತೀವಿ ಸಿನಿಮಾಗೆ. ನೀನೇನೋ ಸಿನಿಮಾದಲ್ಲಿ ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಅದನ್ನೆಲ್ಲ ಹೇಳ್ಬಾರ್ದು. ಮಾತಾಡಬೇಕು, ಯೋಚನೆ ಮಾಡಬೇಕು. ಮೊನ್ನೆ ಇದೇ ವಿಷಯದಲ್ಲಿ ಯಾರೊಬ್ಬ ಮಿಸ್ಟರ್ ಯಾರೋ ಗ್ರೇಟ್ ಪಬ್ಲಿಸಿಟಿ ಜಗದೀಶ್ ಲಾಯರ್ ಬಗ್ಗೆ ಹೇಳ್ತೀನಿ. ಮಿಸ್ಟರ್ ಜಗದೀಶ್ ಲಾಯರ್ ಅನ್ನೋ ವೃತ್ತಿಗೆ ಒಂದು ಗೌರವ ಇದೆ. ತುಂಬ ಗೌರವಿಸ್ತೀವಿ ನಾವು. ನ್ಯಾಯಾಲಯ ಬಗ್ಗೆ ಅಪಾರವಾದ ಗೌರವ ಇದೆ. ಮತ್ತು ನ್ಯಾಯ ಮಾಡೋ ವಾದಿಗಳಿಗೂ ಗೌರವ ಇಟ್ಟಿದ್ವಿ. ಲಾಯರ್ ಒಂದು ಅಪಾರವಾದ ಪ್ರೀತಿದ್ವಿ. ಮನೆ ಕೂತ್ಕೊಂಡು ನೀವು ಹೇಳಿದ್ರಿ ನನ್ನ ಬಗ್ಗೆ, ಯಾರು ಅವನು ಕೊಬ್ಬರಿ ಮಂಜು ಸ್ವಾಮಿ, ನಾನು ಕಳ್ತನ ಮಾಡಿಲ್ಲ. ಆಟೋ ರಿಕ್ಷಾ ಓಡಿಸಿ, ಬೇರೆ ಕಂಡವ್ರ ಮನೆ ಪಾತ್ರೆ ತೊಳೆದು, ಕಾರ್ ತೊಳೆದು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಕೆ ಮಂಜು ಇಸ್ ನಾಟ್ ಅಡ್ ನಾವು. ಕೆ ಮಂಜು ಇಸ್ ಒನ್ ಆಫ್ ಬಿಗ್ ಪರ್ಸನ್, ಗೌರವಾನ್ವಿತ ಪರ್ಸನ್. ಏನು ಹೇಳಿದ್ರು? ಕೊಬ್ಬರಿ ಮಂಜ ಮೀಟ್ರ್ ಬಡ್ಡಿ. ನಾನು ಕೊಟ್ಟಿರಕಾತೀನಿ, ಒಬ್ಬನ ಕಾಸು ಕೊಟ್ಬಿಟ್ಟು ನೋಡ್ಬಿಟ್ಟು ವಾಪಸ್ ಇಸ್ಕೋ. ನಾನು ಮನೆ ಅಡ ಇಟ್ಟು ನನ್ನ ಪತ್ರಗಳು ಕೋಟಿ ಹತ್ರ ಸಾಲ ಮಾಡಿ ಚಿತ್ರಂಗ ಸಹಾಯ ಮಾಡಿದ್ದೀನಿ. ಇವತ್ತು ಅಸ್ಲಲ್ಲ, ಬಡ್ಡಿಯಲ್ಲ, ಅಸ್ಲು ಬಂದಿಲ್ಲ. ತಿಳ್ಕೊಂಡು ಮಾತಾಡಬೇಕು.
ಯಾವನ ಮಾತು ಹೇಳ್ದಾಗ ಕೇಳೋದಲ್ಲ, ಕೂತ್ಕೊಂಡು ತಿಳುವಳಿಕೆ ಇರಬೇಕು. ಒಬ್ಬ ನ್ಯಾಯಸ್ಥಾನ ಲಾಯರ್ ನಿಮ್ಗೆ ಗೊತ್ತಾಗೋ ಬುದ್ಧಿ ಹೇಳ್ಬಾ ಹೇಳೋಕ್ಕೆ. ಸಮಾಜದಲ್ಲಿ ಮೈಕ್ ಐತೆ ಸಿಕ್ಕೈತೆ ಮಾತಾಡೋದಲ್ಲ, ಕಲಿಬಾರ್ದು, ತಿಳ್ಕೊಬೇಕು. ಕೊಬ್ಬರಿ ಮಂಚ ನೀವು ಬಡ್ಡಿ ಕಮ್ಮಿ ಮಾಡು, ಬಂಡವಾಳ ತಂದು ಕುಡಿ ಸ್ವಾಮಿ, ನೀನು ದುಡ್ಡು ತಂದು ಕೊಡಪ್ಪ, ಎಲ್ಲ ಫ್ರೀ ಕೊಡ್ತೀನಿ. ನಾನು ದುಡ್ಡು ಕೊಟ್ಟಿದ್ದಲ್ಲಪ್ಪ, ಅದನ್ನು ಇಸ್ಕೊಬಿಡಪ್ಪ. ನನ್ನ ಮನೆ ಹಣ ಇಟ್ಟು, ನನ್ನ ಮನೆ ಪತ್ರಗಳಿಟ್ಟು ಸಾಲ ಕೊಟ್ಟಿದ್ದೀನಿ ಸ್ವಾಮಿ. ಚಿತ್ರರಂಗಕ್ಕೆ ಕೋಟ್ಯಾಂತರ ರೂಪಾಯಿ ಸಾಲ ಕೊಟ್ಟಿದ್ದೀನಿ, ಇವತ್ತು ಯಾರು ಕೊಟ್ಟಿಲ್ಲ. ಇವತ್ತು ಸಾಲ ಬಡ್ಡಿ ನಾನು ಕಟ್ತಾ ಇದ್ದೀನಿ. ತಿಳ್ಕೊಂಡು ಮಾತಾಡ್ಬೇಕ್ರಿ ಮಿಸ್ಟರ್ ಜಗದೀಶ್. ಮಾತಾಡ್ಬೇಕಾದ್ರೆ ದಯವಿಟ್ಟು, ಆಮೇಲೆ ನೀವು ಒಬ್ಬ ನೀವು ಒಂದು ಲಾಯರ್ ಆಗಿದ್ದೀರ. ಮಾತಾಡ್ಬೇಕಾರೆ ಸಿದ್ದರಾಮಯ್ಯಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮ ನೋಡೋ, ಏನಿದೆಲ್ಲ ನಿಮ್ಮಿಂದ ಬೇರೆಯವರಿಗೆಲ್ಲ ಅಪಮಾನ ಆಗುತ್ತೆ. ನ್ಯಾಯಮೂರ್ತಿ ಬಗ್ಗೆ, ಆಮೇಲೆ ನಮ್ಮ ಲಾಯರ್ ಬಗ್ಗೆ ಅಪಾರವಾದ ಗೌರವ ಇದೆ ಜನ ಸಮುದಾಯದಲ್ಲಿ. ನೀವೊಬ್ಬರು ಮಾಡೋದಕ್ಕೆ ಎಷ್ಟು ಜನಕ್ಕೆ ಏನಾಗುತ್ತೆ, ಅವನು ಯಾರಿಗೆ ಮಾತಾಡ್ತಾರೆ ಅಂತಾರೆ. ಮಾತಾಡ್ಬೇಕಾದ್ರೆ ತಿಳ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡು ಇರ್ಬೋದು, ಇಡೀ ನಮ್ಮ ಆಸ್ತಿ ಬೆಂಗಳೂರು ಇರ್ಬೋದು. ಸ್ವಾಮಿ ಮೈಸೂರು ಮಹಾರಾಜರು ಆ ತಾಯಿ ಅವ್ರ ಪ್ಯಾಲೇಸ್, ಅವ್ರು ಮಾತಾಡ್ಬೇಕಾರೆ ಅಂತಾರೆ ಕಾನೂನು ಗೌರವ ಅಂತ ಮಾತಾಡ್ತಾರೆ. ನೀವೇ ಹಿಂಗೆ ಮಾತಾಡ್ತೀರಾ? ಒಬ್ಬ ಎಜುಕೇಟೆಡ್ ಆಗಿ, ಒಬ್ಬ ಎಜುಕೇಟೆಡ್ ಯಾವ ರೀತಿ ಮಾತಾಡೋದು ನಿಮ್ಗೆ ಗೊತ್ತಿಲ್ವಾ? ಸಮಾಜಕ್ಕೆ ನೀವು ಪಾಪ್ಯುಲಾರಿಟಿ ಆಗಿ ಕೂತ್ಕೊಂಡು ಮಾಡಿ. ಸಿನಿಮಾಗೆ ಏನಾದ್ರು ಮಾತಾಡ್ತಿಲ್ಲ, ಸಿನಿಮಾ ಚಿತ್ರರಂಗದ ಬಗ್ಗೆ ತಿಳ್ಕೊಬೇಕು ಅಂದರೆ ಮಾತಾಡಿ. ದಯವಿಟ್ಟು ಯಾವುದಾದ್ರು ಒಂದು 10 ಪಿಕ್ಚರ್ ಸಿನಿಮಾ ಮಾಡಿ, ಒಂದು ಪ್ರೊಡಕ್ಷನ್ ಮಾಡಿ, ಒಂದು 5 ಪಿಕ್ಚರ್ ಫೈನಾನ್ಸ್ ಕೊಡಿ, ಗೊತ್ತಾಗುತ್ತೆ. ಮಾತಾಡ್ಬೇಕಾದ್ರೆ ಅವನು ಯಾರು ಕೊಬ್ಬರಿ ಮಂಜು, ಇವನು ಯಾರು ಕೆಬ್ಬರಿ ಮಂಜು, ಗೌರವ ಬೇಕು. ನೀನು ಅಂತಕ್ಕೆ ನಾನೇನು ವೀಕ್ ಆಗಲ್ಲ. ನನ್ನ ವ್ಯಾಲ್ಯೂ ಚಿತ್ರರಂಗದಲ್ಲಿ ನನ್ನೊಬ್ಬ ಗೊತ್ತು. ತಿಳ್ಕೋಬೇಕು ಯಾವುದೇ. ಆಮೇಲೆ ಮೊನ್ನೆ ಯಾವುದೋ ಅಣ್ಣಮ್ಮ ಮಾಡಿದ್ಕಿದ್ರು, ಅಣ್ಣಮ್ಮ ನಮ್ಮ ಗ್ರಾಮ ದೇವತೆ ಪೂಜೆ ತಪ್ಪೇನ್ರಿ ಇದೆ, ಅದು ಬಿಟ್ಬಿಟ್ಟು ಯಾರು ಹೇಳಿಕೊಡು ಏನ್ರಿ ಅದೆಲ್ಲ? ಒಬ್ಬ ಜವಾಬ್ದಾರಿ ಸ್ಥಾನಲ್ರಿ. ನೀವೊಬ್ಬರು ಮಾಡೋದಕ್ಕೆ ಇಡೀ ಲಾಯರ್ಗೆಲ್ಲ ಒಂದು ಇದು ಬ್ಯಾಡ್ ನಮ್ಮಲ್ರಿ. ನಾವು ಲಾಯರ್ ಅಂದರೆ ಗೌರವಿಸ್ತೀವಿ, ನಿಮ್ಮನ್ನು ಗೌರವಿಸ್ತೀವಿ. ಮುಂದಕ್ಕೆ ಮಾತಾಡ್ಬೇಕಾದ್ರೆ ಯಾರಿಗೇ ಆಗಲಿ ಏಕವಚನ ಬಿಡಿ. ಯಾರೇ ತಪ್ಪಾಡಿದ್ರೆ ಅಟ್ಲೀಸ್ಟ್ ಮಾತಾಡಿ ಫಸ್ಟ್ ಕ್ಲೀನಾಗಿ. ಏಕವಚನ ನೀವು ಹೊರ್ತಾಗಿನೇ ಏನು ಇದು ಟಾಟಾ ಬಿರ್ಲಾ ಕಂಪ್ನಿಯವರ ಫ್ಯಾಮಿಲಿಯನ್ನ ಮಾತಾಡ್ಬೇಕಾದ್ರೆ ಸ್ವಲ್ಪ ತೂಕ ಸಹನೆ. ನಿಮಗೂ ಸಮಾಜ ಏನು ಹುಡ್ತಾಗಿದ್ದು ಚಿನ್ನ ಸ್ಪೂನಲ್ಲಿ ಹುಟ್ಟುಬಿಟ್ಟಿದ್ದೀರಾ? ಮಾತಾಡ್ಬೇಕು. ಯಾರೇ ಆಗಲಿ ಮನುಷ್ಯ ಸಮಾಜದಲ್ಲಿ ಮಾತಾಡ್ಬೇಕಾದ್ರೆ ಒಂದು ಗೌರವ ಇರಬೇಕು. ಈಗ ನನ್ನದ ದುಡ್ಡು ಅಧಿಕಾರ ಹೋಗೋಣ ಅನ್ನೋಕ್ಕಾಗತ್ತ. ಒಂದು ಟೈಮು ತುಂಬ ಕ್ಲೋಸಾಗಿ ಮಾತಾಡ್ತಾರೆ, ಅದಕ್ಕೆ ಬಿಟ್ಬಿಟ್ಟು ಮೊನ್ನೆ ನನಗೆ ಯಾರು ಹೇಳಿದ್ರು, ಇದು ನೋಡಿ ಸರ್ ಎಲ್ಲ ಮಾತಾಡಿ ಏನಂತಂದೆ, ಕೊಬ್ಬರಿ ಮಂಜ ನೀವು ಬಡ್ಡಿ ತಗೊಳ, ನೋಡೋಣ ಅಂತ ಬಡ್ಡಿ ತಾಂಡಿದ್ದು. ಬಡ್ಡಿ ತಗೊಂಡು ನೋಡಿದ್ಯಪ್ಪ, ನಾವು ಕೊಟ್ಟಿರೋ ಕಾಸು ಕೊಟ್ಬಿಡಪ್ಪ. ಮಾತಾಡ್ಬೇಕು, ತಿಳುವಳಿಕೆ ಇರಬೇಕು. ಜಗದೀಶ್ವರೇ, ಸ್ವಲ್ಪ ನಿಮ್ಮಿಂದ ಬೇರೆಯವರೆಲ್ಲ ಒಂದು ಕೆಟ್ಟ ಹೆಸರು ಬರ್ತದೆ. ಒಬ್ಬ ಯಾವನೋ ತಪ್ಪು ನಿರ್ಮಾಣ ಮಾಡಿದೆ ಎಲ್ಲರಿಗೂ ಕೆಟ್ಟ ಹೆಸರು, ಏನು ಮಾಡೋಕ್ಕಾಗಲ್ಲ. ಆದರೆ ಅಟ್ಲೀಸ್ಟ್ ನಾವು ಇರೋದು ಕರೆಕ್ಟಾಗಿರ್ಬೇಕು. ಅದು ನೀವು ಸರ್ಕಾರದಾಗಲಿ, ಮಾನ್ಯ ಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳಿಗೆ ಏನು ಏಕವಚನ. ಒಬ್ಬ ಜವಾಬ್ದಾರಿ. ನೀವು ಓದಿಲ್ವಾ? ತಿಳುವಳಿಕೆ ಇಲ್ವಾ? ಒಂದು ನಾಲೆಜ್ ಇಲ್ವಾ? ಯು ಆರ್ ನಾಟ್ ಚೈಲ್ಡು. ನಿಮ್ಗೆ ಅಲ್ಲೇ ಮೋಸ್ಟ್ಲಿ 60 ವರ್ಷ ಆಗಿದೆ. ತಿಳ್ಕೊಬೇಕು. ನನಗೂ 60 ವರ್ಷ ಆಯಿತು. ನಾವೆಲ್ಲ ವಯಸ್ಸಾಯ್ತಾ ಬುದ್ಧಿ ಗೌರವ ಯಾವ ರೀತಿ ಮಾತಾಡಬೇಕು ತಿಳ್ಕೊಬೇಕು ಸಮಾಜದಲ್ಲಿ. ಅದು ಬಿಟ್ಟು ಏನು ಅಂತೆಲ್ಲ ಮಾತಾಡಬಾರ್ದು. ನಾನು ಯಾಕೆಂದರೆ ನಿಮಗೆ ಹೇಳ್ತಿಲ್ಲ, ನೀವು ನನ್ನ ವೈಯಕ್ತಿಕವಾಗಿ ಮಾತಾಡೋದಕ್ಕೆ ಹೇಳಿದೆ. ನಾನು ದುಡ್ಡು ಕೊಟ್ಟಿದ್ದು ನನಗೆ ಗೊತ್ತು. ಇವತ್ತು ನಮ್ಮ ಮನೆಗಳು ಸಾಲ ಮಾಡಿ ನಾನು ಮನೆ ಪತ್ರಗಳು ಕೊಟ್ಬಿಟ್ಟಿದ್ದು ಸ್ವಾಮಿ. ಗಾಂಧಿನಗರ ಇಷ್ಟ ಕೊಟ್ಟು ನನಗೆ ಗೊತ್ತು. ಪಾಪ ಅವರು ಬಡ್ಡಿಯಲ್ಲಿ ಹಸ್ತು ಕೊಡೋಕ್ಕಾಯ್ತಲ್ಲ. ಚಿತ್ರರಂಗ ಅಂದರೆ ನಿಮ್ಗೆ ಗೊತ್ತಾ? ತುಂಬ ಕಷ್ಟ ಇದೆ. ಹಂಗೆಲ್ಲ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಲಿ ಅಂತ ಹೇಳಕ್ಕೆ ಇಷ್ಟ ಹೇಳ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.